ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕ್ರೆಡಿಟ್ ಎಂಟ್ರಿ ಇನ್ ಟ್ಯಾಲಿ. ಕ್ರೆಡಿಟ್ ಎಂಟ್ರಿ ಇನ್ ಟ್ಯಾಲಿ ಅಂತ ಅಂದರೆ ಏನು, ಕ್ರೆಡಿಟ್ ಎಂಟ್ರಿನ ನಾವು ಏನಕ್ಕೆ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದ ವಿಶೇಷತೆ. ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೆಕ್ಟಿಪ್ ಚಾನಲ್. ಕ್ರೆಡಿಟ್ ಎಂಟ್ರಿ ಅಂತ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಕಂಪ್ಯೂಟರ್ ಅಥವಾ ಪ್ರಿಂಟರ್ನ ಪರ್ಚೇಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಸೊ ನೀವು ಕಂಪ್ನೀಲಿ ಏನು ಮಾಡಬೇಕು, ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ದೀವಿ ಅಂತ ಒಂದು ಜರ್ನಲಲ್ಲಿ ಬರೆದಿಡಬೇಕಾಗುತ್ತೆ. ಅಂದರೆ ಎಷ್ಟು ಅಮೌಂಟ್ಗೆ ನಾವು ಪರ್ಚೇಸ್ ಮಾಡಿದ್ದೀವಿ, ಎಷ್ಟು ದುಡ್ಡನ್ನು ನಾವು ಪೇ ಮಾಡಿದ್ದೀವಿ ಅನ್ನೋದು ಅಲ್ಲಿ ನಮಗೆ ಡೀಟೇಲ್ಸ್ ಆಗಿ ಒಂದು ಬಿಸ್ನೆಸ್ ಅಂತ ಅಂದಮೇಲೆ ಆ ಒಂದು ಡೀಟೇಲ್ ಮಾಹಿತಿಯನ್ನು ನಾವು ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡಿ ಇಟ್ಕೋಬೇಕಾಗುತ್ತೆ. ಅದೇ ಥರ ನಾವು ಟ್ಯಾಲಿಯಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಇನ್ ಕೇಸ್ ಏನಾದರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಾವು ಅವ್ರಿಗೆ ಎಷ್ಟು ಪೇ ಮಾಡಬೇಕು, ಅಂದರೆ ಆ ಟ್ರೇಡರ್ಸ್ಗೆ ಎಷ್ಟು ಪೇ ಮಾಡಬೇಕು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಯಾವಾಗ ನಾವು ಪೇ ಮಾಡಲಿಕ್ಕೆ ಹೋಗ್ತೀವೋ ಆವಾಗ ಆ ಒಂದು ಅಮೌಂಟು ಆಟೋಮೆಟಿಕಲಿ ಆ ಒಂದು ಟ್ಯಾಲಿಯಲ್ಲಿ ಶೋ ಆಗುತ್ತೆ. ಸೊ ಈ ಥರ ನಾವು ಕ್ರೆಡಿಟ್ ಎಂಟ್ರಿನ ಮಾಡ್ಕೋಬೋದು. ಅದೇ ಥರ ನಮಗೆ ಯಾರಾದರೂ ದುಡ್ಡು ಕೊಡಬೇಕು ಅಂತ ಇದ್ದರೆ ಆ ಒಂದು ಮಾಹಿತಿ ಕೂಡ ನಮಗೆ ಕ್ರೆಡಿಟ್ ಎಂಟ್ರಿಲಿ ಎಂಟ್ರಿ ಮಾಡ್ಕೋಬೋದು. ಅದು ಜರ್ನಲಲ್ಲಿ, ಟ್ಯಾಲಿಯಲ್ಲಿ ಜರ್ನಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಅದರಲ್ಲಿ ನಮಗೆ ಪೇಮೆಂಟ್ ಆಗಿರ್ಬೋದು, ರಿಸಿಪ್ಟ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ನ ನಾವು ಈಸಿಯಾಗಿ ಎಂಟ್ರಿ ಮಾಡಿ ಇಟ್ಕೋಬೋದು. ಇನ್ ಫ್ಯೂಚರಲ್ಲಿ ನಮಗೆ ಆ ಒಂದು ಪೇಮೆಂಟ್ ಮಾಡೋದಾಗಿರ್ಬೋದು ಅಥವಾ ರಿಸಿಪ್ಟ್ ತೊಗೊಳೋದಾಗಿರ್ಬೋದು, ಸೊ ಆ ಡೀಟೇಲ್ಸ್ ನಾವು ಏನಾದರೂ ಮರೆತಿದ್ರೆ ಬಟ್ ಟ್ಯಾಲಿಯಲ್ಲಿ ಎಂಟ್ರಿ ಮಾಡಿ ನೀವು ಇಟ್ಕೊಂಡಿದ್ರೆ ಆ ಒಂದು ಪ್ರತಿಯೊಂದು ಮಾಹಿತಿಯು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಅಲ್ಲಿ ನೀವು ನೋಡಿಕೊಂಡು ಅವ್ರಿಗೆ ಎಷ್ಟು ಪೇ ಮಾಡಬೇಕು, ಇವ್ರ ಕಡೆಯಿಂದ ಎಷ್ಟು ಅಮೌಂಟ್ ಬರಬೇಕು ಅನ್ನೋದನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಅದನ್ನು ನಾವು ಯಾವ ಥರ ಮಾಡೋದು ಅಂತ ಈ ಒಂದು ಸಿಂಪಲ್ ಆದ ಪ್ರಾಬ್ಲಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಾಣುವಂಥ ಪ್ರಾಬ್ಲಮ್ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಿಮ್ಮ ಒಂದು ಡೆಸ್ಕ್ಟಾಪಲ್ಲಿ ಟ್ಯಾಲಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಟ್ಯಾಲಿ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅದನ್ನು ವರ್ಕ್ ಇನ್ ಎಜುಕೇಷನಲ್ ಮೋಡಲ್ಲಿ ಆನ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವು ಇಲ್ಲಿ ನೋಡ್ಬೋದು, ನೇಮ್ ಆಫ್ ಕಂಪ್ನಿ ಲಿಸ್ಟಲ್ಲಿ ಒಂದು ಕಂಪ್ನಿ ಶೋ ಆಗ್ತಾ ಇದೆ. ಈ ಒಂದು ಕಂಪ್ನಿನ ನಾವು ಕ್ಲೋಸ್ ಮಾಡಬೇಕು ಅಥವಾ ಶಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಂದು ಆಪ್ಷನ್ ಇದೆ, ಶಟ್ ಕಂಪ್ನಿ ಅಂತ. ಸೊ ಇದನ್ನು ನೀವು Alt F1 ಪ್ರೆಸ್ ಮಾಡಿ ಅಥವಾ ಮೌಸಿಂದ ಕ್ಲಿಕ್ ಮಾಡಿದರೆ ಆ ಒಂದು ಕಂಪ್ನಿ ಏನಾಗುತ್ತೆ, ಶಟ್ ಆಗುತ್ತೆ. ಅದಾದ ನಂತರ ನಾವು ಕಂಪ್ನಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಕಂಪ್ನಿ ಇನ್ಫೋದಲ್ಲಿ ಇಲ್ಲಿ ಕ್ರಿಯೇಟ್ ಕಂಪ್ನಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ನೀವು ಎಂಟರ್ ಮಾಡಿ. ಓಕೆ, ಆ ಒಂದು ಕ್ರಿಯೇಟ್ ಕಂಪ್ನಿ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಫಸ್ಟ್ ಯೂಸರ್ ಇಂಟರ್ಫೇಸ್ ಏನು ಬರುತ್ತೆ ನೋಡಿ, ಡೀಟೇಲ್ಸ್ ಆಫ್ ಕಂಪ್ನೀಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಕಂಪ್ನಿ ನೇಮ್ ಆಯಿತು, ಪ್ರತಿಯೊಂದು ಡೀಟೇಲ್ಸ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು SS ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಕ್ರಿಯೇಟ್ ಮಾಡಿ ನೀವು ಜಸ್ಟ್ Ctrl A ಅಂತ ಪ್ರೆಸ್ ಮಾಡಿದರೆ ಕಂಪ್ನಿ ಬೈ ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇದಾದ ನಂತರ ಗೇಟ್ವೇ ಆಫ್ ಟ್ಯಾಲಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದರಲ್ಲಿ ನಾವು ಮೊದಲೇ ಸ್ಟೆಪ್ ಏನು ಮಾಡಬೇಕು ಅಂತ ಅಂದರೆ ಮಾಸ್ಟರ್ಸಲ್ಲಿ ಅಕೌಂಟಿಂಗ್ ಇನ್ಫೋ ಅಂದರೆ ಲೆಡ್ಜರ್ನ ನಾವು ಎಂಟ್ರಿ ಮಾಡಬೇಕು. ಸೊ ಆ್ಯಸ್ ಪರ್ ದ ಪ್ರಾಬ್ಲಮ್ಸ್ ನಾವು ಲೆಡ್ಜರ್ನ ಕ್ರಿಯೇಟ್ ಮಾಡಿ ಅದಾದ ನಂತರ ವೋಚರ್ನ ಎಂಟ್ರಿ ಮಾಡಬೇಕು. ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಂದ್ರೆ ಮಾಸ್ಟರ್ಸಲ್ಲಿ ಅಕೌಂಟಿಂಗ್ ಇನ್ಫೋ ನೀವು ಎಂಟರ್ ಮಾಡಿ. ಎಂಟರ್ ಕೀ ಪ್ರೆಸ್ ಮಾಡಾದಮೇಲೆ ಇಲ್ಲಿ ನೀವು ಆಪ್ಷನ್ಸ್ನ ನೋಡ್ಬೋದು. ಲೆಡ್ಜರ್ಸ್ ಅಂತ ಇದೆ, ಗ್ರೂಪ್ಸ್ ಅಂತ ಇದೆ ಅಕೌಂಟಿಂಗ್ ಇನ್ಫೋದಲ್ಲಿ. ಅದರಲ್ಲಿ ನೀವು ಸೆಕೆಂಡ್ ಒನ್ ಲೆಡ್ಜರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ಅಂತ ಪ್ರೆಸ್ ಮಾಡಿ. ಎಂಟರ್ ಪ್ರೆಸ್ ಆದಮೇಲೆ ಇಲ್ಲಿ ಲೆಡ್ಜರ್ಸಲ್ಲಿ ಸಿಂಗಲ್ ಲೆಡ್ಜರ್ ಮತ್ತು ಮಲ್ಟಿಪಲ್ ಲೆಡ್ಜರ್ಸ್ ಅಂತ ಎರಡು ಆಪ್ಷನ್ಸ್ ಇದ್ದಾವೆ. ಇಲ್ಲಿ ಸಿಂಗಲ್ ಲೆಡ್ಜರ್ ಅಂತ ಅಂದರೆ ಪ್ರತಿಯೊಂದು ಐಟಮ್ಸು ನಾವು ಸಿಂಗಲ್ ಆಗಿ ಎಂಟ್ರಿ ಮಾಡೋದು. ಸೊ ಇಲ್ಲಿ ಮಲ್ಟಿಪಲ್ ಲೆಡ್ಜರ್ಸ್ ಅಂತ ಅಂದರೆ ಪ್ರತಿಯೊಂದು ಐಟಮ್ಸು ನಾವು ಒಂದೇ ಲೆಡ್ಜರಲ್ಲಿ ಕ್ರಿಯೇಟ್ ಮಾಡೋದು. ಈ ಹಿಂದಿನ ವೀಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಮಲ್ಟಿಪಲ್ ಲೆಡ್ಜರ್ಸಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಹೋಗಿ ಎಂಟರ್ ಅಂತ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಂಡರ್ ಗ್ರೂಪಲ್ಲಿ ನೀವೇನು ಸೆಲೆಕ್ಟ್ ಮಾಡ್ಕೋಬೇಕು, ಆಲ್ ಐಟಮ್ಸ್ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಇದು ಮಲ್ಟಿಪಲ್ ಲೆಡ್ಜರ್ ಕ್ರಿಯೇಷನ್ ಆಗಿರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಆಲ್ ಐಟಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತಾಯಿದ್ದೀನಿ. ಇಲ್ಲಿ ನೇಮ್ ಆಫ್ ಲೆಡ್ಜರಲ್ಲಿ ಆ್ಯಸ್ ಪರ್ ದ ಪ್ರಾಬ್ಲಮ್ ಮಿಸ್ಟರ್ ಮನು ಅನ್ನೋರು ಏನು ಮಾಡ್ತಾ ಇದ್ದಾರೆ, ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವಿತ್ 2 lakh rupees ಇನ್ವೆಸ್ಟ್ಮೆಂಟ್ ಅಂತ. ಸೊ ಇಲ್ಲಿ ಮಿಸ್ಟರ್ ಮನು ಅನ್ನೋ ಒಂದು ಲೆಡ್ಜರ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಿಸ್ಟರ್ ಮನು ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡಿ. ಇವರು ಯಾವ ಗ್ರೂಪಲ್ಲಿ ಬರ್ತಾರೆ, ಸೊ ಓನರ್ ಆಫ್ ದಿ ಕಂಪ್ನಿ ಅಥವಾ ಪಾರ್ಟ್ನರ್ ಆಫ್ ದಿ ಕಂಪ್ನಿ. ನಮಗೆ ಕ್ಯಾಪಿಟಲ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನೀವು ನೋಡ್ಬೋದು ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತಾರೆ. ಸೊ ಕ್ಯಾಪಿಟಲ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಡಿ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಯಾವುದಕ್ಕೆ ಹಾಕೋದಿಲ್ಲ ನಾವು ಅಂತ ಅಂದರೆ, ಇನ್ ಕೇಸ್ ನೀವೇನಾದರೂ ಓಲ್ಡ್ ಕಂಪ್ನಿಯಿಂದ ಹೊಸ ಕಂಪ್ನಿಗೆ ಶಿಫ್ಟ್ ಆಗಿದ್ದರೆ ಅಲ್ಲಿರ್ತಕ್ಕಂಥ ಬ್ಯಾಲೆನ್ಸ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇದು ಹೊಸ ಕಂಪ್ನಿ ಆಗಿರೋದ್ರಿಂದ ಯಾವುದೇ ರೀತಿಯ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ನೀವು ಎಂಟ್ರಿ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಅದೇ ಥರ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಅಂತ ಇದೆ. 50,000 rupees ಕ್ಯಾಶ್ನ SBIಗೆ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಕಂಪ್ನಿ ಥ್ರೂ. ಸೊ ಇಲ್ಲಿ SBI ಅನ್ನೋ ಒಂದು ಲೆಡ್ಜರ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. SBI ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ಟು ಈ ಒಂದು ಅಂಡರ್ ಗ್ರೂಪಲ್ಲಿ SBI ಅನ್ನೋದು ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಲಿಸ್ಟಲ್ಲೇ ಬರ್ತವೆ. ಸೊ ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಕಂಪ್ಯೂಟರ್ ಪರ್ಚೇಸ್ಡ್ ಫ್ರಮ್ ವಿಜಯ ಟ್ರೇಡರ್ಸ್ ಅಂತ ಇದೆ.
ಸೊ ಇಲ್ಲಿ ಕಂಪ್ಯೂಟರ್ ಪರ್ಚೇಸ್ಡ್ ಫ್ರಮ್ ವಿಜಯ ಟ್ರೇಡರ್ಸ್ ಅಂತ ಇದೆ, ಡೈರೆಕ್ಟಾಗಿ ಕಂಪ್ಯೂಟರ್ ಪರ್ಚೇಸ್ಡ್ ಅಂತ ಇಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್ ಅಥವಾ ಕಂಪ್ಯೂಟರ್ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ಟು, ಸೊ ಇಲ್ಲಿ ಕಂಪ್ಯೂಟರ್ಸ್ ಆಯಿತು, ಯಾವುದೇ ಅಸೆಟ್ಸ್ ಆಯಿತು, ಕಂಪ್ನಿಗೆ ಅವು ಏನಾಗ್ತವೆ, ಫಿಕ್ಸ್ಡ್ ಅಸೆಟ್ಸ್ ಆಗ್ತವೆ. ನೀವು ಎಫ್ ಅಂತ ಟೈಪ್ ಮಾಡಿ ಇಲ್ಲಿ ಫಿಕ್ಸ್ಡ್ ಅಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಎಂಟರ್ ಅಂತ ಕೊಡಿ. ಸೊ ಇಲ್ಲಿ ವಿಜಯ್ ಟ್ರೇಡರ್ಸ್ ಅಂತ ಒಂದು ಎಕ್ಸ್ಟ್ರಾ ನಮಗೆ ಏನು ಬಂದಿದೆ, ನೇಮ್ ಬಂದಿದೆ. ಅಂದರೆ ಲೆಡ್ಜರ್ ಲಿಸ್ಟಲ್ಲಿ ನಾವು ವಿಜಯ್ ಟ್ರೇಡರ್ಸ್ನ ಎಂಟ್ರಿ ಮಾಡಬೇಕು. ಡೈರೆಕ್ಟಾಗಿ ನಾವು ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ವಿ ಅಂದರೆ ಪೇಮೆಂಟಲ್ಲಿ ಹಾಕಿ ಕಂಪ್ಯೂಟರ್ ಪರ್ಚೇಸ್ ಅಂತ ನಾವು ಎಂಟ್ರಿ ಮಾಡಿಬಿಡ್ತಿದ್ವಿ. ಬಟ್ ಇಲ್ಲಿ ಫ್ರಮ್ ವಿಜಯ ಟ್ರೇಡರ್ಸ್ ಅಂತ ಇದೆ. ನಾವೇನು ಮಾಡ್ತೀವಿ, ಮೊದಲನೇದಾಗಿ ವಿಜಯ ಟ್ರೇಡರ್ಸ್ ಅನ್ನೋ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ವಿಜಯ ಟ್ರೇಡರ್ಸ್ ಅವರಿಂದ ನಾವು ಕಂಪ್ಯೂಟರ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂತಂದರೆ ಅವರಿಗೆ ಪೇಮೆಂಟ್ ಮಾಡಬೇಕು. ನಾವೇನಾದರೂ ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂದರೆ ಅದು ಸನ್ರಿ ಕ್ರೆಡಿಟರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇಲ್ಲಿ, ಸೊ ಅದರಲ್ಲಿ ಬರುತ್ತೆ. ಅಂದರೆ ನಾವು ಅವರಿಗೆ ಅಮೌಂಟ್ನ ಕೊಡಬೇಕಾಗುತ್ತೆ. ಸೊ ಸನ್ರಿ ಕ್ರೆಡಿಟರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಮೌಂಟ್ ನಾವು ಬೇರೆಯವರು ನಮಗೆ ಕೊಡಬೇಕು ಅಂತ ಇದ್ದರೆ ಅವರು ಸನ್ರಿ ಡೆಬಿಟರ್ಸಲ್ಲಿ ಬರ್ತಾರೆ. ಸೊ ಹಂಗಾಗಿ ವಿಜಯ ಟ್ರೇಡರ್ಸ್ ಸನ್ರಿ ಕ್ರೆಡಿಟರ್ಸಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಿಂಟರ್ನ ನಾವು ಪರ್ಚೇಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಪಾಯಿಂಟ್ ಬಂದುಬಿಟ್ಟು ಪ್ರಿಂಟರ್ ಅಂತ ಇದೆ. ಸೊ ಸಿಮಿಲರ್ಲಿ ನೀವೇನು ಮಾಡಿರಿ, ಪ್ರಿಂಟರ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅದು ಯಾರ ಕಡೆಯಿಂದ ಅಂತ ಅಂದರೆ ನವೀನ್ ಟೆಕ್ನಾಲಜೀಸ್ ಅಂತ ಇದೆ. 15,000 ರೂಪೀಸ್ಗೆ ಪ್ರಿಂಟರ್ ಪರ್ಚೇಸ್ ಮಾಡ್ತಾ ಇದ್ವಿ. ಪ್ರಿಂಟರ್ ಅಂತ ಟೈಪ್ ಮಾಡಿ ಇಲ್ಲಿ ನೀವು, ಇದು ಕೂಡ ನಮಗೆ ಫಿಕ್ಸ್ಡ್ ಅಸೆಟ್ಟೇ ಆಗುತ್ತೆ. ಫಿಕ್ಸ್ಡ್ ಅಸೆಟ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ನೆಕ್ಸ್ಟ್ ನವೀನ್ ಟ್ರೇಡರ್ಸ್ ಕಡೆ, ನವೀನ್ ಟೆಕ್ನಾಲಜೀಸ್ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನವೀನ್ ಟೆಕ್ ಅಂತ ನಾನು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವರು ಕೂಡ ಸನ್ರಿ ಕ್ರೆಡಿಟರ್ಸಲ್ಲೇ ಬರ್ತಾರೆ. ಸನ್ರಿ ಕ್ರೆಡಿಟರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ಅದಾದ ನಂತರ ನಾವು ಡೊನೇಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಇಲ್ಲಿ ಬ್ಯಾಂಕಿಗೆ ಡೊನೇಷನ್ ಬರ್ತಾ ಇದೆ. ಸೊ ಹಂಗಾಗಿ ಬ್ಯಾಂಕ್ ಅನ್ನೋದು ಆಲ್ರೆಡಿ SBI ಇದೆ. ಇಲ್ಲಿ ನಾನು ಡೊನೇಷನ್ ಅಂತ ಅಷ್ಟೇ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಡೊನೇಷನ್ ರಿಸೀವ್ಡ್ ಆಗ್ತಾ ಇದೆ. ಸೊ ಇದು ಕೂಡ ನಮಗೆ ಇನ್ಕಮ್ ಆಗುತ್ತೆ. ಕಂಪ್ನಿಗೆ ದುಡ್ಡು ಬರ್ತಾ ಇದೆ ಅಂದರೆ ಅದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇಂಡೈರೆಕ್ಟ್ ಇನ್ಕಮ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಇದಾವಲ್ಲ. ಇನ್ ಕೇಸ್ ಖರ್ಚಾದರೆ ಎಕ್ಸ್ಪೆನ್ಸ್, ನಮಗೇನಾದರೂ ಕಂಪ್ನಿಗೆ ದುಡ್ಡು ಬಂದರೆ ಅದು ಇನ್ಕಮ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ನೆಕ್ಸ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್ ಪ್ರಕಾರ ಏನಿದೆ ಅಂದರೆ ಕ್ಯಾಶ್ ವಿತ್ಡ್ರಾಲ್ ಫ್ರಮ್ SBI 40,000 ಅಂತ ಇದೆ. ಸೊ ಇಲ್ಲಿ ಈಗ ಆಲ್ರೆಡಿ ಕ್ಯಾಶ್ ವಿತ್ಡ್ರಾಲ್ ಫ್ರಮ್ SBI ಅಂತ ಅಂದರೆ ಇಲ್ಲಿ SBI ಅನ್ನೋ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾವು ಮತ್ತೆ ಕ್ರಿಯೇಟ್ ಮಾಡೋದು ನಾಟ್ ನೆಸೆಸರಿ. ನೆಕ್ಸ್ಟ್ ಬಂದುಬಿಟ್ಟು ಪ್ರಿಂಟರ್ ಸೋಲ್ಡ್ ಟು ಸುಷ್ಮಾ 10% ಲಾಸ್ ಅಂತ ಇದೆ. ಇಲ್ಲಿ ಪ್ರಿಂಟರ್ ಅನ್ನೋ ಒಂದು ಲೆಡ್ಜರ್ ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ಮತ್ತೆ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. ಸುಷ್ಮಾ ಅನ್ನೋರ್ದು ಏನಾಗ್ತಾ ಇದೆ, ಇಲ್ಲಿ ಒಂದು ಲೆಡ್ಜರ್ನ ಕ್ರಿಯೇಟ್ ಮಾಡಬೇಕು. ಯಾಕಂದರೆ ಅವರು ನಮ್ಮ ಕಡೆಯಿಂದ ಆ ಒಂದು ಪ್ರಿಂಟರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಸುಷ್ಮಾ ಅನ್ನೋರು ಯಾವುದ್ರಲ್ಲಿ ಬರ್ತಾರೆ, ನಾನು ಇವಾಗಲೇ ಹೇಳಿದೆ, ನಾವೇನಾದರೂ ಪರ್ಚೇಸ್ ಮಾಡಿದರೆ ಅವರು ಆ ಪಾರ್ಟಿ ನೇಮ್ ಏನಾಗುತ್ತೆ, ಸನ್ರಿ ಕ್ರೆಡಿಟರ್ಸ್ ಆಗ್ತಾರೆ. ನಾವೇನಾದರೂ ಸೇಲ್ ಮಾಡಿದರೆ ಬೇರೆಯವರಿಗೆ ಆ ಪರ್ಸನ್ ಏನಾಗ್ತಾನೆ, ಸನ್ರಿ ಡೆಬಿಟರ್ಸ್ ಆಗ್ತಾನೆ. ಸೊ ಇಲ್ಲಿ ಎಸ್ ಅಂತ ಟೈಪ್ ಮಾಡಿ ಇಲ್ಲಿ ಸನ್ರಿ ಡೆಬಿಟರ್ಸ್ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ನೆಕ್ಸ್ಟ್ ಪ್ರಾಬ್ಲಮ್ ಪ್ರಕಾರ ಏನಿದೆ ಅಂತ ಅಂದರೆ ಕ್ಯಾಶ್ ಫ್ರಮ್ ಸುಷ್ಮಾ ಅಂತ ಇದೆ. ಸೊ ಇಲ್ಲಿ ನಾವೇನು ಸೋಲ್ಡ್ ಮಾಡಿದ್ವಲ್ಲ ಪ್ರಿಂಟರ್ನ, ಅವರು ನಮಗೆ ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಆ ಕ್ಯಾಶ್ ನಾವು ಇಲ್ಲಿ ಇಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಸುಷ್ಮಾ ಅನ್ನೋದು ಆಲ್ರೆಡಿ ಇರೋದ್ರಿಂದ ನೋ ನೀಡ್ ಟು ಎಂಟರ್ ಅಗೇನ್. ಮತ್ತು ಪ್ರಾಬ್ಲಮ್ 9th ಪಾಯಿಂಟ್ ಬಂದುಬಿಟ್ಟು ಕ್ಯಾಶ್ ಪೇಡ್ ಟು ವಿಜಯ ಟ್ರೇಡರ್ಸ್. ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ವಲ್ಲ ವಿಜಯ ಟ್ರೇಡರ್ಸ್ ಅವರಿಂದ, ಸೊ ಅವರಿಗೆ ನಾವು ಕ್ಯಾಶ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾಶ್ ಪೇಡ್ ಟು ನವೀನ್ ಅಂತ ಇದೆ. ಪ್ರಿಂಟರ್ನ ಏನು ಪರ್ಚೇಸ್ ಮಾಡಿದ್ವಲ್ಲ ನವೀನ್ ಟೆಕ್ನಾಲಜೀಸ್ ಅವರಿಂದ, ಸೊ ಅವ್ರಿಗೂ ನಾವು ಕ್ಯಾಶ್ ಪೇಡ್ ಮಾಡಬೇಕಾಗುತ್ತೆ. ಅವೆಲ್ಲವೂ ಯಾವುದರಲ್ಲಿ ಬರ್ತವೆ, ವೋಚರ್ಸಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದನ್ನು ನಾನು ಇಲ್ಲಿ ಈ ಒಂದು ಲೆಡ್ಜರ್ನ ಎಂಟರ್ ಅಂತ ಟೈಪ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಅಂತ ನೀವು ಟೈಪ್ ಮಾಡಿ. ಓಕೆ, ಸೊ ಇಲ್ಲಿ ಲೆಡ್ಜರ್ನ ಯಾವ ಥರ ಕ್ರಿಯೇಟ್ ಮಾಡಿದ್ವಿ ಅದೇ ಥರ ವೋಚರ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ವೋಚರ್ ಕ್ರಿಯೇಟ್ ಮಾಡಬೇಕಂದ್ರೆ ಎಸ್ಕೇಪ್ ಅಂತ 2 ಸಲ ಕ್ಲಿಕ್ ಮಾಡಿದರೆ ಅದು ಬ್ಯಾಕ್ ಹೋಗುತ್ತೆ. ಬ್ಯಾಕ್ ಹೋಗಿ ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಆಪ್ಷನ್ ಇದೆಯಲ್ಲ, ಅದರಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ಅಕೌಂಟಿಂಗ್ ವೋಚರ್ಸ್ ಅಂತ ಇದೆ. ಆ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ಇಲ್ಲಿ ನಾವು ವೋಚರ್ನ ಎಂಟ್ರಿ ಮಾಡಬೇಕು. ಆ್ಯಸ್ ಪರ್ ದ ಪ್ರಾಬ್ಲಮ್ ಏನಿದೆ, ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಮಿಸ್ಟರ್ ಮನು ಡೆಪಾಸಿಟೆಡ್ ಆರು ಇನ್ವೆಸ್ಟೆಡ್ 2 lakh rupees ಟು ದಿ ಬಿಸ್ನೆಸ್ ಅಂತ ಇದೆ. ಸೊ ಇಲ್ಲಿ 2 lakh rupees ಅನ್ನೋದು ನಮಗೆ ಕಂಪ್ನಿಗೆ ರಿಸಿಪ್ಟ್ ಆಗ್ತಾಯಿದೆ. ಹಂಗಾಗಿ ಅದನ್ನು ನಾವು ಈ ಒಂದು ರಿಸಿಪ್ಟ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ F6 ಅಂತ ಕ್ಲಿಕ್ ಮಾಡ್ಬೋದು ಅಥವಾ ಡೈರೆಕ್ಟ್ ಮೌಸಿಂದನೂ ನೀವು ಕ್ಲಿಕ್ ಮಾಡ್ಬೋದು. ನಾನು ರಿಸಿಪ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೂ ಅಂದರೆ ಇಲ್ಲಿ ನೀವು ಸ್ಪೇಸ್ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಶೋ ಆಗುತ್ತೆ ಲಿಸ್ಟ್ ಆಫ್ ಲೆಡ್ಜರ್ಸ್, ಅದು ಕ್ಯಾಶ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಪ್ರೆಸ್ ಮಾಡಿ. ಸೊ ಇಲ್ಲಿ ಯಾರು ಕೊಡ್ತಾ ಇದ್ದಾರೆ, ನೀವು ಸ್ಪೇಸ್ನ ಕ್ಲಿಕ್ ಮಾಡಿದರೆ ಲಿಸ್ಟ್ ಆಫ್ ಲೆಡ್ಜರ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನಮಗೆ ಯಾರ ಕಡೆಯಿಂದ ಬರ್ತಾ ಇದೆ, ಮನು ಅನ್ನೋರ ಕಡೆಯಿಂದ ನಮಗೆ ದುಡ್ಡು ಬರ್ತಾ ಇದೆ. ಮನು ಅನ್ನೋರನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಈ ಒಂದು ಪ್ಲೇಸಲ್ಲಿ ಅಮೌಂಟ್ನ ಹಾಕಬೇಕು. ಎಷ್ಟು ರೂಪಾಯಿ ಬರ್ತಾ ಇದೆ, 2 lakh rupees ಬರ್ತಾ ಇದೆ. ಸೊ ಇಲ್ಲಿ 2 lakh rupees ಎಂಟರ್ ಮಾಡಿ ಎಂಟರ್ ಅಂತ ಟೈಪ್ ಮಾಡಿ ಇದನ್ನು ವೈ ಅಥವಾ ಎಂಟರ್ ಕ್ಲಿಕ್ ಮಾಡಿದರೆ ಈ ಒಂದು ವೋಚರು ಅಕ್ಸೆಪ್ಟ್ ಆಗುತ್ತೆ.
ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ಡೆಪಾಸಿಟೆಡ್ ಇಂಟು SBI 50,000 ಅಂತ ಇದೆ. ಇಲ್ಲಿ SBI ಬ್ಯಾಂಕಿಗೆ ನಾವು ಕ್ಯಾಶ್ನ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಈ ಒಂದು SBI ಬ್ಯಾಂಕ್ ಬಂದುಬಿಟ್ಟು ನಮ್ಮದೇ ಬ್ಯಾಂಕು, ಅಂದರೆ ಕಂಪ್ನಿಯ ಬ್ಯಾಂಕ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಅಮೌಂಟು ಪೇಮೆಂಟು ಆಗ್ತಿರಲ್ಲ ಮತ್ತು ರಿಸಿಪ್ಟು ಆಗ್ತಾ ಇರಲ್ಲ. ಸೊ ಹಾಗಾಗಿ ನಾವು ಬ್ಯಾಂಕ್ ರಿಲೇಟೆಡ್ ಬಿಸ್ನೆಸ್ನ ಯಾವ ಥರ ಮಾಡಬೇಕು ಅಂತ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನೋ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಪ್ಲೇಲಿಸ್ಟಲ್ಲಿ ನೀವು ನೋಡಿ ಕಲಿಬೋದು. ಸೊ ಇಲ್ಲಿ ಬ್ಯಾಂಕನ್ನ ನಾವು ದುಡ್ಡನ್ನು ಡೆಪಾಸಿಟ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಕಾಂಟ್ರಾ ಅಂತ ಒಂದು ಆಪ್ಷನ್ ಇದೆಯಲ್ಲ, F4. ಸೊ F4 ಪ್ರೆಸ್ ಮಾಡಿದರೆ ನಿಮಗೆ ಈ ಒಂದು ಕಾಂಟ್ರಾ ಆಪ್ಷನ್ನು ಇಲ್ಲಿ ಆ್ಯಕ್ಟಿವ್ ಆಗುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಕಾಂಟ್ರಾ ಆ್ಯಕ್ಟಿವ್ ಆದಮೇಲೆ ನಾವು ದುಡ್ಡನ್ನು ಯಾರಿಗೆ ಹಾಕ್ತಾ ಇದ್ದೀವಿ, SBIಗೆ. SBIನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಕಾಂಟ್ರಾದಲ್ಲಿ. ಸೊ ಅದಾದ ನಂತರ ಯಾವ ಥ್ರೂ ಆಗ್ತಾ ಇದ್ದೀವಿ, ಕ್ಯಾಶ್ ಥ್ರೂ ಆಗ್ತಾ ಇದ್ದೀವಿ. ಸ್ಪೇಸ್ ಕ್ಲಿಕ್ ಮಾಡಿದರೆ ನಿಮಗೆ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸು ಶೋ ಆಗುತ್ತೆ. ಕ್ಯಾಶ್ ಥ್ರೂ ಆಗ್ತಾ ಇದ್ದೀವಿ. ಎಷ್ಟು ಆಗ್ತಾ ಇದ್ದೀವಿ, 50,000 ಆಗ್ತಾ ಇದ್ದೀವಿ. ಸೊ 50,000 ಅಂತ ಎಂಟರ್ ಮಾಡಿ ನೀವು ಎಂಟರ್ ಅಂತ ಕೊಡಿ. ಇಲ್ಲಿ ನೀವು ನೋಡ್ಬೋದು ಕ್ಯಾಶು 2 lakh rupees ಇತ್ತು, ಅಂದರೆ ಇನ್ವೆಸ್ಟ್ಮೆಂಟ್ ಅದು ಮೈನಸ್ 50,000 SBI ಟ್ರಾನ್ಸಾಕ್ಷನ್ ಆಗಿ 1,50,000 ಉಳಿತು, ಅಂದರೆ 50,000 SBI ಬ್ಯಾಂಕಿಗೆ ಟ್ರಾನ್ಸಾಕ್ಷನು ಆಯಿತು. ಇಲ್ಲಿ ಎಂಟರ್ ಅಂತ ಕೊಟ್ಟು ಈ ಒಂದು ರಿಲೇಟೆಡ್ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ ನೀವು ಜಸ್ಟ್ ಎಂಟರ್ ಅಂತ ಕೊಟ್ಟು ಈ ಒಂದು ವೋಚರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಪರ್ಚೇಸ್ಡ್ ಫ್ರಮ್ ವಿಜಯ ಟ್ರೇಡರ್ಸ್ 25,000 rupees ಅಂತ ಇದೆ. ಸೊ ಇಲ್ಲಿ ವಿಜಯ ಟ್ರೇಡರ್ಸ್ಗೆ ನಾವು ಡೈರೆಕ್ಟಾಗಿ ಪೇಮೆಂಟ್ ಮಾಡ್ತಾ ಇಲ್ಲ, ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ನಾವು ದುಡ್ಡನ್ನು ಪೇ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಹಂಗಾಗಿ ನಾವು ಅದನ್ನು ಬರೆದಿಟ್ಕೋಬೇಕಾಗುತ್ತಲ್ಲ, ಪ್ರತಿಯೊಂದನ್ನು ನಾವು ಡೇಟಾಸ್ನ ಬರೆದಿಟ್ಕೋಬೇಕು ಅಂತ ಅಂದರೆ ಇಲ್ಲಿ ಜರ್ನಲ್ ಅಂತ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು ಜರ್ನಲ್ ಅಂತ. ಸೊ F7 ಕ್ಲಿಕ್ ಮಾಡಿದ್ರು ಅದು ಆ್ಯಕ್ಟಿವ್ ಆಗುತ್ತೆ. ನಾನಿಲ್ಲಿ ಜರ್ನಲ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಅಕೌಂಟಿಂಗ್ ವೋಚರ್ಸಲ್ಲಿ ಏನು ಮಾಡಬೇಕಿಲ್ಲಿ, ಬೈ. ಸೊ ಬೈ ಅನ್ನೋದರಲ್ಲಿ ನಮಗೇನು ಕ್ಲಿಕ್ ಮಾಡಬೇಕು, ಕಂಪ್ಯೂಟರ್. ಅಂದರೆ ಬೈ ಯಾರಿಂದ ನಮಗೆ ಕೊಡಬೇಕಾಗ್ತಾ ಇದೆ ಅಂದರೆ ಕಂಪ್ಯೂಟರ್ನ ನಾವು ಪರ್ಚೇಸ್ ಮಾಡಿದ್ದೀವಲ್ಲ. ಸೊ ಕಂಪ್ಯೂಟರ್ನ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ, 25,000 rupees ಅಂತ ಇದೆ. 25,000 ಅಮೌಂಟ್ನ ನೀವು ಇಲ್ಲಿ ಹಾಕಬೇಕು. ಎಂಟರ್ ಮಾಡಿ ಇಲ್ಲಿ ನೀವು 2 ಅಂತ ಟೈಪ್ ಮಾಡಬೇಕು ಕೀಬೋರ್ಡಲ್ಲಿ. 2 ಅಂತ ಟೈಪ್ ಮಾಡಿ ನೀವು ಸ್ಪೇಸ್ ಅಥವಾ ಎಂಟರ್ ಕ್ಲಿಕ್ ಮಾಡಿದರೆ ಇಲ್ಲಿ ಲಿಸ್ಟ್ ಆಫ್ ಲೆಡ್ಜರ್ಸ್ ಬರುತ್ತೆ. 2 ಯಾರಿಗೆ ಕೊಡಬೇಕು, ನಾವು ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದು 25,000 rupees, ಅದು ನಾವು ಕೊಡಬೇಕಾಗಿರೋದು ವಿಜಯ್ ಟ್ರೇಡರ್ಸ್. ಓಕೆ, ವಿಜಯ್ ಅನ್ನೋರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಿಜಯ್ ಟ್ರೇಡರ್ಸ್ನ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು 25,000 rupees ಅವರಿಗೆ ಕೊಡಬೇಕು ಅಂತ ನಾವು ಬ್ಯಾಲೆನ್ಸಲ್ಲಿ ಜರ್ನಲಲ್ಲಿ ಲಿಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಓಕೆ, ಎಂಟರ್ ಅಂತ ಕೊಟ್ಟು ಇಲ್ಲಿ ಆನ್ ಅಕೌಂಟ್ನ ಸೆಲೆಕ್ಟ್ ಮಾಡಿ. ಯಾವ ಥ್ರೂ ಅಂದರೆ ಆನ್ ಅಕೌಂಟ್ ಥ್ರೂ ಕೊಡ್ತಾ ಇದ್ದಾರೆ. ಸೊ ಇವನ್ನೆಲ್ಲವೂ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ರಿಂಟರ್ ಪರ್ಚೇಸ್ಡ್ ಫ್ರಮ್ ನವೀನ್ ಟೆಕ್ನಾಲಜೀಸ್ ಅಂತ ಇದೆ. ಸೊ ಇದು ಕೂಡ ನಾವು ಜರ್ನಲಲ್ಲೇ ಹಾಕಬೇಕು, ಯಾಕಂದರೆ ಇದು ನಾವು ಪೇಮೆಂಟ್ ಮಾಡ್ತಾ ಇಲ್ಲ, ರಿಸಿಪ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಲಿಸ್ಟನ್ನು ನಾವು ಬರೆದಿಟ್ಕೋಬೇಕಾಗುತ್ತೆ. ಇಲ್ಲಿ ನಾವು ಬೈ ಅಂತ ಇರೋದಲ್ಲಿ ಪ್ರಿಂಟರ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಕೊಡಿ. ಇಲ್ಲಿ ಅಮೌಂಟ್ನ ಹಾಕಬೇಕು, 15,000 rupees ಇದೆ ಪ್ರಿಂಟರ್ ಕಾಸ್ಟ್. ನೆಕ್ಸ್ಟು 2 ಯಾರಿಂದ ಪರ್ಚೇಸ್ ಮಾಡಿದ್ವಿ, ನವೀನ್ ಟೆಕ್ನಾಲಜೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಂಟರ್ ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಆ್ಯಂಡ್ ಅಕ್ಸೆಪ್ಟ್ ದಿ ವೋಚರ್. ಅದಾದಮೇಲೆ ಪ್ರಿಂಟರ್ ಸೋಲ್ಡ್ ಟು ಸುಷ್ಮಾ ಅಂತ ಇದೆ. ಪ್ರಿಂಟರ್ ಸೋಲ್ಡ್ ಟು ಸುಷ್ಮಾ 10% ಲಾಸ್ ಅಂತ ಇದೆ. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ವಿತ್ಡ್ರಾಲ್ ಫ್ರಮ್ SBI ಅಂತ ಇದೆ. ಸೊ ಇಲ್ಲಿ ಕ್ಯಾಶ್ ವಿತ್ಡ್ರಾಲ್ ಫ್ರಮ್ SBI ಅಂತ ಅಂದರೆ ಅಮೌಂಟು ಯಾವುದೇ ರೀತಿಯಾಗಿ ಪೇಮೆಂಟೂ ಆಗಲ್ಲ, ರಿಸಿಪ್ಟೂ ಆಗಲ್ಲ, ನಮ್ಮ ಅಮೌಂಟ್ನ ನಾವು ಬಿಡಿಸ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕೂಡ ನಾವು ಯಾವುದ್ರಲ್ಲಿ ಹಾಕಬೇಕು, ಕಾಂಟ್ರಾದಲ್ಲೇ ಹಾಕಬೇಕು. ಸೊ ಕಾಂಟ್ರಾ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಯಾಶ್ ವಿತ್ಡ್ರಾಲ್ ಯಾವ ಥ್ರೂ ಬರ್ತಾ ಇದೆ, ನಮಗೆ ಕ್ಯಾಶ್ ಥ್ರೂ ಬರ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ ಅಂದರೆ SBIಯಿಂದ ನಾವು ದುಡ್ಡು ತೊಗೊಳ್ತಾ ಇದ್ದೀನಿ. ಎಷ್ಟು ತೊಗೊಳ್ತಾ ಇದ್ದೀನಿ ಅಂದರೆ 40,000 rupees ಇದೆ ಆ್ಯಸ್ ಪರ್ ದ ಪ್ರಾಬ್ಲಮ್. ಸೊ ಇಲ್ಲಿ 40,000 ಅಂತ ಎಂಟರ್ ಮಾಡಿ ಇಲ್ಲಿ ಚೆಕ್ ರಿಲೇಟೆಡ್ ಡೀಟೇಲ್ಸ್ ಕೂಡ ಹಾಕ್ಬೋದು, ನೀವು ಚೆಕ್ ನಂಬರು ಅವೆಲ್ಲ ಡೀಟೇಲ್ಸ್ ಹಾಕ್ಬೋದು. ಇಲ್ಲಿ ನೀವು ನೋಡ್ಬೋದು ಈಗ 50,000 ಇತ್ತು SBIದಲ್ಲಿ, ಅದು ಏನಾಯಿತು 10,000 ಆಯಿತು, ಯಾಕಂದರೆ 40,000 ಇಲ್ಲಿ ಟ್ರಾನ್ಸ್ಫರ್ ಆಯಿತು. 1,90,000 ಇಲ್ಲಿ ನಮಗೆ ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಓಕೆ, ಇದನ್ನು ನೀವು ಎಂಟರ್ ಅಂತ ಕೊಟ್ಟು ಈ ಒಂದು ವೋಚರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಪ್ರಿಂಟರ್ ಸೋಲ್ಡ್ ಟು ಸುಷ್ಮಾ 10% ಲಾಸ್ ಅಂತ ಇದೆ. ಸೊ 15,000 rupeesಗೆ ಏನು ಪರ್ಚೇಸ್ ಮಾಡಿದ್ವಲ್ಲ ಪ್ರಿಂಟರು, ಅದನ್ನು ಸುಷ್ಮಾ ಅನ್ನೋರಿಗೆ ಸೇಲ್ ಮಾಡ್ತಾಯಿದ್ದೀವಿ. ಅದು 10% ಲಾಸ್ಗೆ ಸೇಲ್ ಮಾಡ್ತಾಯಿದ್ದೀವಿ. ಬಟ್ ಅಮೌಂಟು ಯಾವುದೇ ರೀತಿಯಾಗಿ ನಮಗೆ ಬರ್ತಾ ಇಲ್ಲ ಇನ್ನೂ. ಅವ್ರ ನೇಮ್ನ ನಾವು ಜರ್ನಲಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಒಂದು ಬುಕ್ ಕೀಪಿಂಗ್ ಅಂತಾರೆ ಇದಕ್ಕೆ. ಸೊ ಇದನ್ನು ನಾವು ಜರ್ನಲಲ್ಲಿ ಎಂಟ್ರಿ ಮಾಡಿಕೊಂಡು ನಮ್ಮ ಬೈ ಅಂದರೆ ಇಲ್ಲಿ ನೀವೇನು ಹಾಕಬೇಕು, ಸುಷ್ಮಾ ಅನ್ನೋರಿಂದ ಹಾಕಬೇಕು. ಬೈ ಯಾರಿಂದ, ಸುಷ್ಮಾ ಅವರಿಂದ. ಸೊ ಎಷ್ಟು 15,000ಗೆ ನೀವು 10% ಕಮ್ಮಿ ಮಾಡಬೇಕು ಅಂತ ಅಂದರೆ ಕಂಟ್ರೋಲ್ N ಅಂತ ಓದ್ತಿದ್ರೆ ನಿಮಗೆ ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. 15,000 ಇಂಟು ಇಲ್ಲಿ ಸ್ಟಾರ್ ಹಾಕಬೇಕಾಗುತ್ತೆ, 10% ಅಂತ ಟೈಪ್ ಮಾಡಿ ಕೀಬೋರ್ಡಲ್ಲಿ ಆ್ಯಂಡ್ ಎಂಟರ್ ಕೊಡಿ. 1,500ನ ಲೆಸ್ ಮಾಡಿ ನೀವು
ಆ ಒಂದು ಪ್ರಿಂಟರ್ನ ಸೇಲ್ ಮಾಡಬೇಕಾಗುತ್ತೆ. ಸೊ 1500 ಟೋಟಲ್ ಎಷ್ಟಾಗುತ್ತೆ? 13,500 ಆಗುತ್ತೆ. 13,500 ಇಲ್ಲಿ ಅಮೌಂಟ್ನ ನಾವು ಅವ್ರು ಏನು ಮಾಡ್ತಾರೆ, ಸುಷ್ಮಾನವರು ನಮಗೆ ಕೊಡ್ತಾ ಇದ್ದಾರೆ. ಸೊ ಕಂಟ್ರೋಲ್ ಎಮ್ ಅಂತ ಒತ್ತಿದ್ರೆ ಬ್ಯಾಕ್ ಟು ಮಾನಿಟ್ರಿಗೆ ಹೋಗುತ್ತೆ. ಇಲ್ಲಿ 13,500 ಅಂತ ಎಂಟ್ರಿ ಮಾಡಿ ಎಂಟರ್ ಅಂತ ಕೊಡಿ. ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿ ಇದನ್ನು ಎಂಟರ್ ಅಂತ ಕೊಟ್ಟು ಇಲ್ಲಿ ಟು ಯಾವುದಕ್ಕೆ ಅವ್ರು ನಮಗೆ ಕೊಡ್ತಾ ಇದ್ದಾರೆ? ಟು ಪ್ರಿಂಟರ್ನ ಸೇಲ್ ಮಾಡಿದ್ನಲ್ಲ, ಪ್ರಿಂಟರ್ಗೆ ನನಗೆ ಅವರು 13,500 ಕೊಡಬೇಕು. ಆ್ಯಕ್ಚುಲಿ ಪ್ರಿಂಟರ್ ವ್ಯಾಲ್ಯೂ 15,000. ಇಲ್ಲಿ ನೋಡಿರಿ 1,500 ಮೈನಸ್ ಆಯಿತು, ಯಾಕಂದರೆ ಅದು ಲಾಸ್, ನಾವು 10% ಲಾಸ್ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಸೊ ಎಂಟರ್ ಅಂತ ಕೊಟ್ಟು ಈ ಒಂದು ವೋಚರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಏನಿದೆ ಅಂತಂದರೆ ಇವಾಗ ನಾವು ಕ್ಯಾಶ್ ಪೇ ಮಾಡ್ತೀವಿ ಮತ್ತು ಕ್ಯಾಶ್ ರಿಸೀವ್ ಮಾಡ್ಕೋತಾ ಇದ್ದೀವಿ. ಕ್ಯಾಶ್ ಫ್ರಮ್ ಸುಷ್ಮಾ ಅಂತ ಇದೆ. ಈಗೇನು ಪ್ರಿಂಟರ್ ತೊಗೊಂಡ್ರಲ್ಲ ಅವ್ರ ಕಡೆಯಿಂದ ನಮಗೆ ದುಡ್ಡು ಬರ್ತಾ ಇದೆ ಅಂತ ಅಂದರೆ ನಾವು ಇಲ್ಲಿ ಯಾವುದರಲ್ಲಿ ಎಂಟ್ರಿ ಮಾಡಬೇಕು? ಪೇಮೆಂಟಲ್ಲಿ ಅಥವಾ ರಿಸಿಪ್ಟಲ್ಲಿ, ಇವೆರಡರಲ್ಲಿ. ಕ್ಯಾಶ್ ಬಂದರೆ ನಾವು ರಿಸಿಪ್ಟಲ್ಲಿ ಹಾಕಬೇಕು, ಕ್ಯಾಶ್ ಹೋಯ್ತು ಅಂತಂದರೆ ಪೇಮೆಂಟಲ್ಲಿ ಹಾಕಬೇಕು. ಈಗ ಸುಷ್ಮಾ ಅನ್ನೋರು ನಮಗೆ ದುಡ್ಡು ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ರಿಸಿಪ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಅಕೌಂಟಿಂಗ್ ವೋಚರ್ಸಲ್ಲಿ ಯಾವ ಥ್ರೂ ಕೊಡ್ತಾ ಇದ್ದಾರೆ? ಕ್ಯಾಶ್ ಥ್ರೂ ಕೊಡ್ತಾ ಇದ್ದಾರೆ. ಕ್ಯಾಶ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಲಿಸ್ಟ್ ಆಫ್ ಲೆಡ್ಜರ್ಸಲ್ಲಿ ಸುಷ್ಮಾ ಅನ್ನೋರ್ದು ಶೋ ಆಗುತ್ತೆ. ಅವ್ರು ನಮ್ಗೆ ಎಷ್ಟು ಕೊಡಬೇಕು ಅನ್ನೋದು ಇಲ್ಲಿ ಬರುತ್ತೆ ನೋಡಿ. ರಿಸಿಪ್ಟ್ ನಾವು 13,500 ರೂಪಾಯಿ ಅವ್ರ ಕಡೆಯಿಂದ ಇಸ್ಕೊಳ್ತಾ ಇದ್ದೀನಿ. 13,500 ಎಂಟರ್ ಮಾಡಿ, ಎಂಟರ್ ಆನ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಆ್ಯಂಡ್ ಅಕ್ಸೆಪ್ಟ್ ದಿಸ್ ವೋಚರ್. ಓಕೆ, ವೈ ಅಂತ ನೀವು ಟೈಪ್ ಮಾಡಿದರೆ ಅದು ಅಕ್ಸೆಪ್ಟ್ ಕೂಡ ಆಗುತ್ತೆ, ಅಥವಾ ಎಂಟರ್ನು ಟೈಪ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಶ್ ಪೇಡ್ ಟು ವಿಜಯ ಟ್ರೇಡರ್ಸಿಂದ ನಾವು ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ವಲ್ಲ, ಅವ್ರಿಗೆ ನಾವು ಎಷ್ಟು ಪೇ ಮಾಡಬೇಕು? ಮುಂಚೆ ನಾವು ಗೊತ್ತಿತ್ತು 25,000ಗೆ ನಾವು ಪರ್ಚೇಸ್ ಮಾಡಿದ್ವಿ. ಎಷ್ಟು ಪೇ ಮಾಡಬೇಕಿತ್ತು ಅಂತ ಅಂದರೆ ಅದು ಕೂಡ ನಮಗೆ ಇಲ್ಲಿ ಬೈ ಡಿಫಾಲ್ಟಾಗೆ ಶೋ ಆಗುತ್ತೆ. ಮುಂಚೆ ಎಂಟ್ರಿ ಮಾಡಿರ್ತೀವಲ್ಲ ಅದನ್ನು ನಾವು ಪೇಮೆಂಟಲ್ಲಿ ಹಾಕಬೇಕು. ಪೇಮೆಂಟ್ ಮಾಡ್ತಾ ಇದ್ದೀನಿ ಥ್ರೂ ಯಾವುದರಿಂದ? ಸ್ಪೇಸ್ ಎಂಟರ್ ಮಾಡಿದರೆ ನಿಮಗೆ ಲಿಸ್ಟ್ ಆಫ್ ಲೆಡ್ಜರಲ್ಲಿ ಕ್ಯಾಶ್ನ ಸೆಲೆಕ್ಟ್ ಮಾಡಿ, ಬ್ಯಾಂಕ್ ಇದ್ದರೆ ಬ್ಯಾಂಕ್ ಸೆಲೆಕ್ಟ್ ಮಾಡಿ. ಬ್ಯಾಂಕಿಂದ ಕೊಡ್ತೀನಿ ಅಂತ ಅಂದರೆ ಬ್ಯಾಂಕಲ್ಲಿ 10,000 ಅಷ್ಟೇ ಉಳಿದಿದೆ ಈಗ. ಸೊ ನಾನು ಕ್ಯಾಶ್ ಥ್ರೂ ಪೇ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಪೇಸ್ ಎಂಟರ್ ಕ್ಲಿಕ್ ಮಾಡಿದರೆ ಯಾರಿಗೆ ಕೊಡಬೇಕು? ನಾವು ವಿಜಯ ಟ್ರೇಡರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು ಅಮೌಂಟು ಶೋ ಆಗುತ್ತೆ. ಈ ಅಮೌಂಟ್ನ ನಾನು ವಿಜಯ ಟ್ರೇಡರ್ಸ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ 25,000 ರೂಪೀಸ್ ಎಂಟರ್ ಮಾಡಿ, ನೀವು ಎಂಟರ್ ಆನ್ ಅಕೌಂಟ್ ಅಂತ ಎಂಟರ್ ಕೊಟ್ಟು ಎಂಟರ್ ಮಾಡಿ ಈ ಒಂದು ವೋಚರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಒನ್ ಕ್ಯಾಶ್ ಪೇಡ್ ಟು ನವೀನ್ ಟೆಕ್ನಾಲಜೀಸ್ ಅಂತ ಇದೆ. ಅದು ಕೂಡ ಪೇಮೆಂಟಲ್ಲೇ ಬರುತ್ತೆ. ಅದು ಕ್ಯಾಶ್ ಥ್ರೂ ಸ್ಪೇಸ್ ಕ್ಲಿಕ್ ಮಾಡಿ, ಕ್ಯಾಶ್ ಸೆಲೆಕ್ಟ್ ಮಾಡಿ, ಇಲ್ಲಿ ಸ್ಪೇಸ್ ಕ್ಲಿಕ್ ಮಾಡಿ, ಇಲ್ಲಿ ನವೀನ್ ಟೆಕ್ನಾಲಜೀಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಮೌಂಟ್ ಶೋ ಆಗ್ತಾ ಇದೆ. ಸೊ ಪ್ರಿಂಟರ್ 15,000 ತೊಗೊಂಡಿದ್ವಿ, ಆ ಒಂದು 15,000ನ ನಾನು ಎಂಟರ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡ್ತಾಯಿದ್ದೀನಿ. ಆನ್ ಅಕೌಂಟ್ ಥ್ರೂ ಪೇಮೆಂಟ್ ಮಾಡಿ ಎಂಟರ್ ಅಂತ ಕೊಟ್ಟು ಈ ಒಂದು ವೋಚರ್ನ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಪೇಮೆಂಟು ಮತ್ತು ರಿಸಿಪ್ಟನ್ನ ಏನು ಜರ್ನಲಲ್ಲಿ ಯಾವ ಥರ ಎಂಟ್ರಿ ಮಾಡೋದು ಅಂತ ತಿಳ್ಕೊಂಡ್ವಿ. ಓಕೆ, ನೀವು ಎಸ್ಕೇಪ್ ಅಂತ ಕ್ಲಿಕ್ ಮಾಡಿದರೆ ಈ ಒಂದು ಡೇಟಾ ಬ್ಯಾಕ್ ಹೋಗುತ್ತೆ. ಸೊ ಬ್ಯಾಕ್ ಹೋಗಿ ರಿಪೋರ್ಟ್ಸಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಇದೆಯಲ್ಲ, ಇಲ್ಲಿ ರಿಪೋರ್ಟ್ಸಲ್ಲಿ ಬ್ಯಾಲೆನ್ಸ್ ಶೀಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಕಂಪ್ನಿ ರಿಲೇಟೆಡ್ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಸಿಗುತ್ತೆ. ಪ್ರಾಫಿಟ್ಟು ಲಾಸು, ಯಾವುದೇ ರೀತಿಯ ಪ್ರಾಫಿಟ್ಟು ಲಾಸು ನಮಗೆ ಆಗಿಲ್ಲ. ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿಯ ಅಮೌಂಟು ನಮಗೆ ಬಂದಿರೋದಿಲ್ಲ. ಇನ್ನೊಂದು ನಾವು ಏನು ಮಿಸ್ ಮಾಡಿದ್ವಿ, ಈ ಥರ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ ಅಂದರೆ ಯಾವ ಥರ ನಾವು ಆಲ್ಟರ್ ಮಾಡ್ಬೋದು ಕಂಪ್ನಿನ. ಡೊನೇಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ಡೊನೇಷನ್ ರಿಸೀವ್ಡನ್ನು ನಾವು ಎಂಟ್ರಿ ಮಾಡಿಲ್ಲ ಇಲ್ಲಿ. ಸೊ ನೀವು ಜಸ್ಟ್ ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಟ್ರಾನ್ಸಾಕ್ಷನ್ಸ್ ಅಂತ ಅಲ್ಲಿ ಹೋಗಿ ಅಕೌಂಟಿಂಗ್ ವೋಚರ್ಸಲ್ಲಿ ಹೋಗಿ ನೀವು ಡೊನೇಷನ್ ರಿಸೀವ್ಡ್ ಅಂತ ಅಂದರೆ ಏನು? ರಿಸಿಪ್ಟ್ ಅಲ್ಲ. ಸೊ ರಿಸಿಪ್ಟಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ನೀವು ಎಡಿಟು ಕೂಡ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಒಂದು ಪಾಯಿಂಟ್ ಮಿಸ್ ಆಗಿತ್ತು ಅಂತ ಅಂದರೆ ಇಲ್ಲಿ ನಾನು ಈ ಪಾಯಿಂಟ್ನ ಮಿಸ್ ಮಾಡಿದ್ದೆ, ಡೊನೇಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ 18,000 ಅಂತ. ಸೊ ಅದನ್ನು ಯಾವ ಥರ ಹಾಕೋದು? ಇಲ್ಲಿ ನಾನು ರಿಸಿಪ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಸ್ಪೇಸ್ ಕ್ಲಿಕ್ ಮಾಡಿ ಥ್ರೂ ಬ್ಯಾಂಕಿಗೆ ಬರ್ತಾ ಇದೆ. ಸೊ ಬ್ಯಾಂಕ್ನ ಸೆಲೆಕ್ಟ್ ಮಾಡಿ ಸ್ಪೇಸ್ ಕ್ಲಿಕ್ ಮಾಡಿ ಇಲ್ಲಿ ಡೊನೇಷನ್ ಅಂತ ಇದೆಯಲ್ಲ, ಡೊನೇಷನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಷ್ಟು? 18,000. ಸೊ ನೀವು 18,000 ಎಂಟರ್ ಮಾಡಿ ಎಂಟರ್ ಅಂತ ಕೊಟ್ಟು ಇದನ್ನು ನೀವು ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡಿ ಅಥವಾ ಸ್ಕಿಪ್ ಮಾಡಿ ಎಂಟರ್ ಅಂತ ಕೊಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಹೋಗಿ ಎಸ್ ಅಂತ ಕ್ಲಿಕ್ ಮಾಡಿ ಈ ಥರ ನಾವು ಏನಾದರೂ ಪ್ರಾಬ್ಲಮ್ಸ್ ಆಯ್ತಂದರೆ ಯಾವ ಥರ ಕರೆಕ್ಷನ್ ಮಾಡ್ಕೊಳ್ಳೋದು ಅಂತ. ಓಕೆ, ರಿಪೋರ್ಟ್ಸಲ್ಲಿ ಇವಾಗ ನೋಡಿ ಚೆಕ್ ಮಾಡಿ ನೋಡಿ. ಈಗ ಪ್ರಾಫಿಟ್ ಆಗಿದೆ. ಏನಕ್ಕೆ ಪ್ರಾಫಿಟ್ ಆಗಿದೆ? 18,000 ಡೊನೇಷನ್ ಬಂದಿದೆ ನಮಗೆ. ಅದೇ ರೀತಿಯಾಗಿ ಪೇಮೆಂಟು ಮತ್ತು ರಿಸಿಪ್ಟು ಅವೆಲ್ಲ ಯಾವುದರಲ್ಲಿ ಆಗಿದೆ ಅಂತ ಅಂದರೆ ನೀವು ಪ್ರತಿಯೊಂದು ಫಿಕ್ಸ್ಡ್ ಅಸೆಟ್ಟಲ್ಲಿ ನೋಡ್ಕೋಬೋದು. ಎಂಟರ್ ಅಂತ ಕೊಟ್ಟು ಇಲ್ಲಿ ಕಂಪ್ಯೂಟರ್ಗೆ 25,000 ರೂಪೀಸ್ ಪೇಮೆಂಟ್ ಮಾಡಿದ್ವಿ, ಪ್ರಿಂಟರ್ಗೆ 15,500 ಅಂದರೆ ಲಾಸ್ ಆಗಿದೆ ಇಲ್ಲಿ. ಅಂದರೆ ನಾವು 10% ಲಾಸ್ ಮಾಡ್ಕೊಂಡು ಕೊಟ್ಟಿದ್ದೀವಲ್ಲ, ಆ ಒಂದು 1,500 ಲಾಸ್ ಆಗ್ತಾಯಿದೆ. ಸೊ ಅದೇ ರೀತಿ ಕರೆಂಟ್ ಅಸೆಟ್ಸ್ ಏನಿದೆ ಅಂತ ನೀವು ಪ್ರತಿಯೊಂದನ್ನು ನೀವು ನೋಡ್ಬೋದು. ಸನ್ರಿ ಡೆಬಿಟರ್ಸ್
ಆ್ಯಂಡ್ ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಅಕೌಂಟ್, ಸನ್ರಿ ಡೆಬಿಟರ್ಸ್ ಇಲ್ಲಿ ಯಾಕೆ ಖಾಲಿ ಇದೆ ಅಂತ ಅಂದರೆ ನಾವು ಯಾವುದೇ ರೀತಿಯ ಬ್ಯಾಲೆನ್ಸು ಇಲ್ಲಿ ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಲ್ಲ, ನಾವೆಲ್ಲವೂ ಕ್ಲಿಯರ್ ಮಾಡಿರೋದ್ರಿಂದ ಪೇಮೆಂಟ್ ಆಗಿರ್ಬೋದು, ರಿಸಿಪ್ಟ್ ಆಗಿರ್ಬೋದು, ಆ ಪರ್ಪಸ್ ಏನು ಮಾಡ್ತಾ ಇದೆ ಇಲ್ಲಿ ಸನ್ರಿ ಡೆಬಿಟರ್ಸ್ ಶೋ ಮಾಡ್ತಾ ಇದೆ. ಕ್ಯಾಶ್ ಇನ್ ಹ್ಯಾಂಡ್ 1,63,500 ಇದೆ ಆ್ಯಂಡ್ ಬ್ಯಾಂಕ್ ಅಕೌಂಟಲ್ಲಿ 28,000 ಇದೆ. 28,000 ಹೆಂಗಂತ ಅಂದರೆ 18,000 ಡೊನೇಷನ್ ಪ್ಲಸ್ 10,000 ಬ್ಯಾಲೆನ್ಸ್ ಇತ್ತು. ಸೊ ಹಂಗಾಗಿ 28,000 ನಮಗೆ ಬ್ಯಾಂಕಲ್ಲಿದೆ.